ಸ್ನೇಹಿತರೆ ನಮಸ್ಕಾರ. ಆಲಸ್ಯತನ ನಿಮ್ಮ ಶತ್ರು. ಲೇಜಿನೆಸ್ ಈಸ್ ಯುವರ್ ಎನಿಮಿ. ಈ ಸಬ್ಜೆಕ್ಟ್ ಬಗ್ಗೆ ನಾವು ವಿಡಿಯೋ ಮಾಡಿರಲಿಲ್ಲ. ಹೇಗನ್ಸುತ್ತೆ ಈ ಸಬ್ಜೆಕ್ಟ್? ಲೇಜಿನೆಸ್ ಜಾಸ್ತಿ ಜನ ಅಭಿವೃದ್ಧಿ ಹೊಂದುತ್ತೆ ಇರೋದಕ್ಕೆ ಮುಖ್ಯವಾದ ಕಾರಣ ಆಲಸ್ಯತನ ಅಥವಾ ಮುಂದೂಡೋದು. ಮಾಡಿದ್ರಾಯ್ತು. ಏನು ಟೇಕ್ ಇಟ್ ಈಸಿ ಪಾಲಿಸಿ. ಆ? ಈ ಸೋಂಬೇರಿತನ ಅನ್ನೋದಿದೆಯಲ್ಲ, ಇದು ನಮ್ಮನ್ನ ಪ್ರಗತಿಗೆ ತುಂಬಾ ದೊಡ್ಡದಾಗಿ ಅಡ್ಡಿಪಡಿಸುತ್ತೆ. ಓಕೆ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಅಂತನೂ ಕಾಮೆಂಟ್ ಮಾಡಿ. ಓಕೆ. ಮೊದಲನೇದಾಗಿ ನಾನು ಸತೀಶ್ ಶಿಕ್ಷಕರನ್ನ ಮಾತಾಡಿಸ್ತೇನೆ. ಎಸ್ ಸತೀಶ್, ಏನ್ ಹೇಳ್ತೀರಿ? ನಮಸ್ಕಾರ. ಆಲಸ್ಯತನ ನಮ್ಮ ಶತ್ರು ಖಂಡಿತ ಹೌದು. ಇದು ಒಂದು ನಮ್ಮನ್ನ ನಮಗೆ ಕಾಡುವಂತ ಶತ್ರು ಅಂತಾನೆ ಹೇಳ್ಬೋದು. ಒಂದ್ ಮಾತಿದೆ, ಬಡತನ, ಅಜ್ಞಾನ, ಆಲಸ್ಯತನ ಇವುಗಳು ಶಾಪ ಅಲ್ಲ. ಬಟ್ ಅವುಗಳಿಂದ ನಾವು ಹೊರ ಬರ್ದಿರೋದೇ ದೊಡ್ಡ ಶಾಪ. ಈ ಆಲಸ್ಯತನವನ್ನ ನಾವು ಬೆಳೆಸ್ಕೊಂಡಿರೋದು ಇದು ಏನ್ ಗಿಫ್ಟ್ ಅಲ್ಲ, ಹೊರವಾಗಿ ಬಂದಿರೋದಲ್ಲ. ನಾವು ತೊಡಸ್ಕೊಂಡಿದೀವಿ, ಹೆಂಗಿದೀವಿ ಅನ್ನೋದ್ರ ಮೇಲೆ ಇದು ಆಲಸ್ಯತನ ನಮ್ಮಲ್ಲಿ ಬೆಳೆಯುತ್ತೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಅನ್ ಐಡಿಯಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್‌ಶಾಪ್ ಅಂತಾನೆ ಹೇಳ್ತಾರೆ. ಒಬ್ಬ ಸೋಮಾರಿಯ ಮನಸ್ಸು ಹೇಗಿರುತ್ತಪ್ಪ ಅಂದ್ರೆ ದೆವ್ವ ಭೂತಗಳ ಒಂದು ಮನೆ ಆಗಿರುತ್ತೆ, ವರ್ಕ್‌ಶಾಪ್ ಆಗಿರುತ್ತೆ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅವ್ರು ಏನೂ ಮಾಡದೆ ಆಲಸ್ಯತನವನ್ನು, ಸೋಮಾರಿತನವನ್ನು ಬೆಳೆಸ್ಕೊಂಡಿರ್ತಾರೆ. ಆಗ ಸಹಜವಾಗಿ ಅವರ ಮೆದುಳಲ್ಲಿ ಏನೊಂದು ವಿಚಾರಗಳು, ಹೊಸ ಆಲೋಚನೆಗಳು ಬರೋದಿಲ್ಲ, ಹೊಸ ಚಿಂತನೆಗಳು ಬರೋದಿಲ್ಲ, ಹೊಸ ಅಭಿವೃದ್ಧಿ ಆಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ, ಹೊಸ ಸಾಧನೆಯನ್ನು ಮಾಡಕ್ಕೂ ಕೂಡ ಸಾಧನೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಾಧನೆ ಎಂಬುದು ಸಾಧಕನ ಸೊತ್ತೇ ವಿನಃ ಸೋಮಾರಿಯ ಸೊತ್ತಲ್ಲ ಅಂತ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ಯಾರು ಸೋಮಾರಿಗಳು ಆಗಿರೋದಿಲ್ಲ ಅವ್ರು ಮಾತ್ರ ಸಾಧಕರಾಗ್ತಾರೆ. ಸಾಧನೆ ಅನ್ನೋದು ಶ್ರಮ ಪಡೋರು, ಸಾಧನೆಯನ್ನ ಮಾಡೋರು, ನಿರಂತರ ಕೆಲಸವನ್ನ ಮಾಡೋರಿಗೆ ಅವರ ಸೊತ್ತಾಗುತ್ತೆ ಸಾಧನೆ ಅನ್ನೋದು ಮಾತನ್ನ ಅದು ಹೇಳುತ್ತೆ. ನಾವು ದೌರ್ಬಲ್ಯಗಳನ್ನ ಮೀರಿ ನಿಂತ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಈ ಆಲಸ್ಯತನ ಅನ್ನೋದು ನಮ್ಮ ಶತ್ರು. ಇದೊಂದು ನಮ್ಮ ದೌರ್ಬಲ್ಯ. ಇದನ್ನ ಮೀರಿ ನಿಂತ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇರುವೆಗಳು ಎಷ್ಟು ಆಕ್ಟಿವ್ ಆಗಿ ಅವು ಓಡಾಡ್ತವೆ, ಫುಡ್ ಅನ್ನ ಕಲೆಕ್ಟ್ ಮಾಡ್ತಿರ್ತವೆ, ನಿರಂತರವಾಗಿ ಕೆಲಸ ಮಾಡ್ತಿರ್ತವೆ. ಅದಕ್ಕೆ ಶ್ರಮಕ್ಕೆ ಇನ್ನೊಂದು ಹೆಸರು ಇರುವೆ. ನಾವು ಶ್ರಮ ಪಡದೇ ಇದ್ರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರುವೆ. ನಾವೇನು ಶ್ರಮ ಪಡದ್ರೆ ನಾವು ಇರೋ ಹತ್ರನೇ ಇದ್ಬಿಡ್ತೀವಿ. ಅದಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ಸೋಮಾರಿ ಹೋಗಿ ದೇವ್ರ ಹತ್ರ ಕೇಳ್ಕೊಂತಾನೆ, ದೇವ್ರೇ ನನಗೆ ಬಹಳ ಕಷ್ಟಗಳು ಬಂದಿದವಪ್ಪ, ಏನೂ ಕಷ್ಟ ಕೊಡ್ಬೇಡ, ನಾನು ಆರಾಮಾಗಿರಕ್ಕೆ ಬಿಟ್ಬಿಡಪ್ಪ ಅಂತ ದೇವ್ರನ್ನ ಕೇಳ್ಕೊಂತಾನೆ. ಆ ದೇವ್ರು ಹೇಳುತ್ತೆ ನಕ್ಕಂತ, ಅಯ್ಯೋ, ನಾನು ಉಳಿಪೆಟ್ಟು ತಿಂದಿದ್ಕೆ ನಾನು ಈ ಸ್ಥಿತಿಯಲ್ಲಿ ಇರೋದು, ಅದಕ್ಕೆ ನೀನು ಬಂದು ನನ್ ಕೈ ಮುಗಿತಾ ಇರೋದು. ಉಳಿಪೆಟ್ಟು ತಿಂದಿಲ್ಲಿದ್ರೆ ನನ್ನನ್ನು ಕೂಡ ಯಾರು ಲೆಕ್ಕಕ್ಕೆ ಇಟ್ಕೊಂತಾ ಇರ್ಲಿಲ್ಲ ಅಂತ ಆ ದೇವ್ರೇ ಆ ಸೋಮಾರಿಗೆ ಹೇಳುತ್ತೆ. ಅಂದ್ರೆ ದೇವರು ಕೂಡ ಆಕ್ಟಿವ್ ಆಗಿದ್ರೆ ದೇವ್ರ ಕಡೆ ನಾವು ಹೋಗಿ ನಮಸ್ತೆಯನ್ನ ಮಾಡ್ತೀವಿ. ಹಂಗಾಗಿ ಶತ್ರುವನ್ನ ನಾವು ಮೀರಿ ಬೆಳಿಬೇಕು, ಆಲಸ್ಯತನ ತೊಲಗಿಸ್ಕೊಬೇಕು. ಇದು ನಮ್ಮ ಶ್ರಮದಿಂದ ನಾವು ತೊಲಗಿಸ್ಕೊಬೇಕು. ಬಿ ಆಕ್ಟಿವ್, ಚುರುಕಾಗಿರೋಣ, ಯಾವಾಗಲೂ ಸದಾ ನಕ್ಕೊಂತ ಇರೋಣ ಸರಳಾಗಿ. ಥ್ಯಾಂಕ್ ಯು ಸರ್. ಹೌದು. ಈಗ ನಾವು ಬದುಕಿದ್ದೀವಿ ಅಂತ ಪ್ರೂವ್ ಮಾಡ್ಬೇಕಲ್ವಾ? ಆಕ್ಟಿವ್ ಆಗಿದ್ದೀವಿ, ಅಲರ್ಟ್ ಆಗಿದ್ದೀವಿ ಅಂತ. ಗೀತಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಗೀತಾ ಮೇಡಮ್. ಹಾ ಸರ್, ನಮಸ್ತೆ. ಆಲಸ್ಯ ಅಂತಂದ್ರೆ ಸೋಮಾರಿತನ, ಬೇಜವಾಬ್ದಾರಿತನ, ಹಿರುಸು, ಮುರುಸು, ಇದೆಲ್ಲ ಇರುವಂತದ್ದು. ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ, ಇವ್ರು ಸೋಂಬೇರಿ, ಏನು ಮಾಡಲ್ಲ, ಏನು ಸಾಧನೆ ಮಾಡ್ಬೇಕಂತ ಅನ್ಕೊಂಡಿಲ್ಲ, ಒಂದ್ ಗುರಿ ಇಲ್ಲ ಅಂತ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಪ್ರತಿನಿತ್ಯ ಮಲಗೋ ಹಾಸಿಗೆ, ಅದು ನಾವು ಪ್ರತಿನಿತ್ಯ ಮಲಗೋ ಹಾಸಿಗೆ ನಮ್ಮ ಆಲಸ್ಯವನ್ನು ಬಿಟ್ಟು ಅದು ನಮ್ಮನ್ನ, ಇಂಥ ಸೋಂಬೇರಿ ನನ್ ಮಗನ್ಗೆ ನಾನು ಆಸ್ತಿ ಆಗಿದ್ದೀನ ಅಂತ ಅದು ನಮ್ಮನ್ನ ಅಸಹ್ಯ ಪಟ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಆಲಸ್ಯವನ್ನು ಬಿಟ್ಟು ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಹಂಗೆ ನಾವು ಪ್ರತಿನಿತ್ಯ ಒಂದು ಕನ್ನಡಿನ ನಾವು ನೋಡ್ಕೋತೀವಿ. ಒಂದು ನಮ್ಮ ಕೂದ್ಲು ಬಾಚ್ಕೊಳಕೋ, ಇಲ್ಲ ನಮ್ಮ ಮುಖನ ಅಂದಗೊಳಿಸ್ಕೊಳಕೋ, ಇಲ್ಲ ನಮ್ಮ ಉಡುಪನ್ನ ಸರಿ ಮಾಡ್ಕೊಳಕೋ ಒಂದು ಕನ್ನಡಿ ನೋಡ್ಕೋತೀವಿ. ಆ ಕನ್ನಡಿ ನಮ್ಮನ್ನ ನೋಡಿ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಆಲಸ್ಯವನ್ನ ಬಿಟ್ಟು ನಾವೇ ಏನಾದ್ರೂ ಒಂದು ಸಾಧನೆ ಮಾಡಿ ಆ ಕನ್ನಡಿ ಮುಂದೆ ನಿಂತ್ಕೊಂಡು, ಮಿಸ್ಟರ್ ಕನ್ನಡಿ ನೋಡು, ನಾನು ಇಂಥ ಸಾಧನೆ ಮಾಡಿದೀನಿ ಅಂತ ತೋರಿಸ್ಬೇಕಾಗತ್ತೆ. ಹಾಗಾಗಿ ಯಾವತ್ತು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿರೋನು ಆ ಆಲಸ್ಯನ ಬಿಟ್ಟು, ಸೋಮಾರಿತನನ ಬಿಟ್ಟು ಆ ಗುರಿಯತ್ತ ನಡೆದ್ರೆ ಖಂಡಿತ ನಾವೇನಾದ್ರೂ ಒಂದು ಸಾಧನೆ ಮಾಡಕ್ಕೆ ಒಂದು ಹಾದಿ ಕಾಣಿಸುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ವಿವೇಕಾನಂದರು ಹೇಳಿ ಎದ್ದೇಳಿ ಅಂದ್ರು, ಗೀತಾ ಅವರು ಹಾಸಿಗೆಯಿಂದ ಎದ್ದೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆರಿ ಗುಡ್. ನಮ್ ಜೊತೆ ಮಹೇಶ್ ನಾಯಕ್ ಇದ್ದಾರೆ, ಏನ್ ಹೇಳ್ತಾರೆ? ನಮಸ್ಕಾರ. ಟಾಪಿಕ್ ಬಂದ್ಬಿಟ್ಟು ಆಲಸ್ಯತನ ನಿಮ್ಮ ಶತ್ರು. ಹೌದು ಸರ್, ಆಲಸ್ಯತನನೇ ನಮಗೆ ಶತ್ರು. ಯಾಕಪ್ಪ ಅಂತಂದ್ರೆ ನಾವು ಯಾವುದೇ ದಿನನಿತ್ಯ ಕೆಲಸ ಮಾಡ್ಬೇಕಂದ್ರೆ
ಬೆಳಗ್ಗೆನೆ ಬೇಗ ಹೇಳ್ಬೇಕಾಗತ್ತೆ. ಬಟ್ ಒಂದೊಂದ್ ಸಮಯದಲ್ಲಿ ಆಲಸ್ಯತನದಿಂದನೇ ಲೇಟ್ ಆಗಿ ಹೇಳ್ತೀವಿ, 7 ಗಂಟೆ 8 ಗಂಟೆ. ಇದನ್ನ ನಾವು ತೊಡಸ್ಕೋಬೇಕು. ಇದನ್ನ ತೊಡಸ್ಕೊಂಡು ಆದಷ್ಟು ತೊಡಸ್ಕೊಂಡು ಬೇಗ ಎದ್ದು ಬಿಟ್ಟು ನಮ್ಮ ಕೆಲಸ ಕಾರ್ಯಗಳು ನಾವು ಏನ್ ಗುರಿಯನ್ನು ಇಟ್ಕೊಂಡಿದ್ವಿ ಆ ಗುರಿ ಮುಟ್ಬೇಕಪ್ಪ ಅಂದ್ರೆ ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡು ಪ್ರತಿಯೊಂದು ದಿನನಿತ್ಯ ಪ್ರಯತ್ನ ಮಾಡಿದಾಗ ಮಾತ್ರ ಆಲಸ್ಯತನ ಹೋಗಿ ಒಂದು ಉನ್ನತ ಯಾವ್ದೋ ಒಂದು ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಡಾಕ್ಟರ್ ಅಮೃತರಾಜ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಡಾಕ್ಟರ್ ಅಮೃತರಾಜ್ ಹರಿಹರ. ಆತ್ಮೀಯರಿಗೂ ನಮಸ್ಕಾರ. ಇವತ್ತಿನ ವಿಷಯ ಆಲಸ್ಯತೆ ಬರ್ತಲ್ಲ ಮತ್ ನಿಮ್ಮ ಶತ್ರು ಅಂತ ಹೇಳಿದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ ನೀವು ಯಾವಾಗಲೂ ನಿಂತ ನೀರಾಗಬಾರ್ದು, ಹರಿಯುವ ನೀರಾಗ್ಬೇಕು ಸರ್ ನಾವು. ಆಮೇಲೆ ನಾವು ಸದಾ ಚಟುವಟಿಕೆಯಿಂದ ಇರ್ಬೇಕಾಗುತ್ತೆ. ಆಮೇಲೆ ಸದಾ ನಾವು ಚಲನಶೀಲರಾಗಿರ್ಬೇಕು. ಆ ನಂತರ ಸತ್ತಂತಿಹಾರನ್ನು ಬಡಿದೆ ಬೀಸು ಅಂತ ಒಬ್ಬರು ಹೇಳ್ತಿದ್ದಾರೆ, ಕುವೆಂಪು ಅವ್ರು ಹೇಳ್ತಾರೆ. ಸೊ ಆ ರೀತಿ ನಾವು ಆಗ್ಬೇಕು ಸರ್. ಆಮೇಲೆ ವಿವೇಕಾನಂದ ಹೇಳ್ತಾರೆ, ಹೇಳಿ. ವಿವೇಕಾನಂದ ಅಂತ ಹೇಳಿ ಎದ್ದೇಳಿ ಗುರಿ ಮುಟ್ಟು ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ಅವ್ರು ನಮ್ಮನ್ನ ಆದಷ್ಟು ನಮ್ಮ ಹೇಳ್ತಾ ಇರ್ತಾರೆ. ಇಷ್ಟು ಹೇಳ್ಬಿಟ್ಟು ಒಂದು ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ ಸರ್. ನಮಸ್ಕಾರ. ಓಕೆ, ಗುಡ್. ಏರಿಸ್ವಾಮಿ ಅವ್ರು ಏನ್ ಹೇಳ್ತಾರೆ? ನಮಸ್ತೆ ಸರ್. ಇವತ್ತಿನ 3ನೇ ವಿಷಯ ಬಂದ್ಬಿಟ್ಟು ಆಲಸ್ಯತನ ನಿಮ್ಮ ಶತ್ರು. ಈ ನಾವು ಸಾಕಷ್ಟು ನಮ್ಮ ಎಲ್ಲಾ ತರದಲ್ಲಿ ಶತ್ರುಗಳು ಇರ್ತಾರೆ ಸರ್. ಬಟ್ ಆ ಶತ್ರುಗಳಿಗಿಂತ ಅತಿ ದೊಡ್ಡ ಶತ್ರು ಅಂದ್ರೆ ನಮ್ಮ ಆಲಸ್ಯತನ ಶತ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಏರಿಸ್ವಾಮಿ, ಥ್ಯಾಂಕ್ ನಾವು ಯು ವೆರಿ ಮಚ್. ಜೀವನದಲ್ಲಿ ಮುಂದೆ ಬರ್ಬೇಕಂತಂದ್ರೆ ನಾವು ಮುಂದೆ ಬರ್ಬೇಕಂತಂದ್ರೆ ಈ ಮೊದಲು ನಾವು ಈ ಆಲಸ್ಯತನವನ್ನು ಮೊದಲು ಬಿಡ್ಬೇಕು. ಇದು ಬಿಟ್ಟಾಗ ಮಾತ್ರ ನಾವು ಜೀವನದಲ್ಲಿ ಅತಿ ಬೇಗನೆ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಗುಡ್ ಏರಿಸ್ವಾಮಿ. ಬಸವರಾಜ್ ಸರ್ ಹೇಳಿ. ನಮಸ್ಕಾರ ಸರ್. ಎಸ್, ಇವತ್ತಿನ ಚರ್ಚಾ ವಿಷಯ ಆಲಸ್ಯತನ ನಮ್ಮ ಶತ್ರು. ಶಿಸ್ತುಬದ್ಧ ಜೀವನದಿಂದ ಯಾವುದಾದ್ರೂ ಒಂದು ಗುರಿಯನ್ನ ಇಟ್ಟುಕೊಂಡು ನಮ್ಮ ಕೆಲಸವನ್ನ ಮಾಡ್ತಾ ಹೋದ್ರೆ ಆಲಸ್ಯತನದಿಂದ ನಾವು ದೂರ ಇರ್ಬೋದು. ಮತ್ತು ಹೇಳಿ. ಓಕೆ, ಗುಡ್. ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ನಾವು ಕೇಳಿಸ್ಕೊಂಡ್ವಿ. ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿತ್ತು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಬೆಸ್ಟ್ ಕಾಮೆಂಟ್ಗೆ ನಾನು ಏನಾದರೂ ಪ್ರೈಸ್ ಕೊಡಬೇಕು ಅಂತ ಇದ್ದೇನೆ. ನಿಮ್ಗೆ ಬೆಸ್ಟ್ ಕಾಮೆಂಟ್ ಅಂತ ಅನ್ಸಿದ್ರೆ ನಿಮ್ಮ ಮೊಬೈಲ್ ನಂಬರನ್ನು ಕಾಮೆಂಟ್ ಅಲ್ಲಿ ಪೋಸ್ಟ್ ಮಾಡಿರಿ. ಐ ಕಾಲ್ ಯು ಬ್ಯಾಕ್. ಏನಂತೀರಿ? ನಮ್ಮ ವಿಡಿಯೋಗಳೆಲ್ಲ ನೋಡ್ತಾ ಇರ್ರಿ. ಆಮೇಲೆ ನಿಮ್ಗೆ ಇಷ್ಟ ಆದರೆ ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳೋರು ಅಂತೇನೆ. ಒಂದು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ, ಒಂದು ಫ್ರೀ ಮಾಸ್ಟರ್ ಕ್ಲಾಸ್ ಕೂಡ ಮಾಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಶುಕ್ರವಾರ ಸಂಜೆ ಇರುತ್ತೆ, ಕೆಲವೊಂದ್ಸರಿ ಭಾನುವಾರ ಮಾಡ್ತೇವೆ. ಸೊ 9341259267 ದೂರವಾಣಿ ಸಂಖ್ಯೆಯ ಜೊತೆ ಸಂಪರ್ಕ ಇಟ್ಕೊಳ್ಳಿ. ನಮ್ಮ ಕಚೇರಿಯ ಸಂಖ್ಯೆಗಳು. ಓಕೆ, ಮತ್ತೊಂದು ವಿಡಿಯೋಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.